ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಏನುಂಟು ಗುಡ್ ಫ್ರೈಡೇಗೆ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಶಿಲುಬೆಯ ಹಾದಿ ಇರುತ್ತೆ. ಅದಕ್ಕೆ ನಾವು ಹೊರಟಿದ್ವಿ. ಮಗ ಕೂಡ ಬಂದಿದ್ದಾನೆ ನಮ್ಮ ಜೊತೆಗೆ. ನಾವು ಮಗನನ್ನು ಕರ್ಕೊಂಡು ಬರಲ್ಲ ಅಂತ ಅಂದ್ಕೊಂಡ್ವಿ, ಯಾಕಂದರೆ ತುಂಬ ಬಿಸಿಲಿತ್ತು. ಬಟ್ ಅವನು ಕೇಳಿಲ್ಲ, ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ. ಮತ್ತು ಅವನಿಗೆ ಏನು ಗೊತ್ತಿಲ್ಲ, ಸಿಲುಬೆ ಹಾದಿ ಅಂತ ಹೇಳಿದರೆ ತುಂಬ ಇಷ್ಟ. ಅವನು ಸಂಡೇಗೆಲ್ಲ ನಾವು ಹೋದಾಗ ಸಿಕ್ಕಿದರೆ ಅಂದರೆ ಅವನು ಫಸ್ಟಲ್ಲಿಯೇ ನಿಂತ್ಕೊಳ್ಬೇಕು. ಸೊ ಅವನೀಗ ಮುಂದೆ ಇದ್ದಾನೆ ಆ್ಯಕ್ಚುಲಿ. ಫುಲ್ ಮುಗಿಯೋ ತನಕ ಅವನು ಮುಂದೆ, ಅದು ಕೂಡ ನಡ್ಕೊಂಡು ಎಲ್ಲ ಕಡೆ ಹೋಗಿದ್ದಾನೆ. ಆ್ಯಕ್ಚುಲಿ ಚರ್ಚ್ ಗ್ರೌಂಡಿಂದ ಅದರ ನಂತರ ಸಿಮೆಟ್ರಿಗೆ ಹೋದದ್ದು. ಸೊ ಅವನು ಫುಲ್ ಮುಂದೆನೇ ಇದ್ದ. ಮತ್ತು ನನಗೆ ಇಷ್ಟ ಆಗೋದು, ಈಗ ಎಲ್ಲ ಕ್ರಾಸ್ ಲೇಡೀಸ್ ಕೂಡ ತಗೊಳ್ತಾರೆ. ನಾವು ಚಿಕ್ಕದಿರುವಾಗ ಬಾಯ್ಸ್ ಅಂದರೆ ಗಂಡಸರು ಮಾತ್ರ ತಗೊಳ್ತಿದ್ರು, ಈಗ ಎಲ್ಲರೂ ಎತ್ಕೊಳ್ತಾರೆ. ಅವನಿಗೆ ಇವತ್ತು ಗುಡ್ ಫ್ರೈಡೇದು ರಜಾ. ಸೊ ಅವನಿಗೂ ಒಳ್ಳೆಯದಾಯಿತು, ನಮಗೆ ಕೂಡ ಒಳ್ಳೆಯದಾಯಿತು. ಸ್ವಲ್ಪ ಜನ ಅಂದ್ಕೊಳ್ತಾರೆ ಗುಡ್ ಫ್ರೈಡೇ ಅಂತ ಹೇಳಿದರೆ ವಿಶ್ ಮಾಡೋದು ಅಂತ ಹೇಳಿ, ತುಂಬ ಜನ ಇದ್ದಾರೆ ಹಾಗೆ. ಕ್ರಿಶ್ಚಿಯನ್ಸಿಗೆ ಗೊತ್ತಿರುತ್ತೆ, ಕ್ರಿಶ್ಚಿಯನ್ಸ್ ಇಲ್ಲದವರಿಗೆ ಹೇಳೋದು ಇಟ್ಸ್ ಓಕೆ, ಅವರಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಗುಡ್ ಫ್ರೈಡೇ ಅಂತ ಹೇಳಿದರೆ ಸಿಲುಬೆಯ ಹಾದಿ. ಯೇಸು ಕ್ರಿಸ್ತನು ತನ್ನ ಸಿಲುಬೆಯನ್ನು ತಾನೇ ಎತ್ಕೊಂಡು ಹೋಗಿದ್ರು. ಸೊ ಅದನ್ನು ಒಂದು ನೆನಪಿಸಿ ಅಥವಾ ಸ್ಮರಣೆಗೆ ಅಂತ ಹೇಳ್ತೀವಲ್ಲ, ಆ ಹಾದಿಯನ್ನು ನಾವು ಎವ್ರಿ ಇಯರ್ ನೆನಪು ಮಾಡಿ ಮಾಡೋದು. ಅದನ್ನು ಬೆಳಿಗ್ಗೆ ಸಿಲುಬೆ ಹಾದಿ ಇರುತ್ತೆ. ಆಲ್ಮೋಸ್ಟ್ 8 ಗಂಟೆಗೆ ಇತ್ತು ಇಲ್ಲಿ, ಎಲ್ಲ ಕಡೆ ಹಾಗೇನೆ 7, 8, 8:39 ಒಳಗೆ ಇರುತ್ತೆ. ಅದರ ನಂತರ ಸಂಜೆಗೆ ವಾಪಸ್ ಪ್ರೇಯರ್ ಇರುತ್ತೆ. ಸೊ ನಮಗೆ ಈಗ ಹೋಗೋದು ಮನೆಗೆ, ಅದರ ನಂತರ ಸಂಜೆಗೆ ಬರೋದು ವಾಪಸ್ ಪ್ರೇಯರಿಗೆ. ಇಲ್ಲಿ ಈಗ ಲಾಸ್ಟ್ ನಡೀತಾ ಉಂಟು. ಕೈ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಜನ ಚೇಂಜ್ ಆಗ್ತಾ ಇರ್ತಾರೆ ಸಿಲುಬೆಯ ಹಾದಿಯ ಟೈಮಲ್ಲಿ. ನೆಕ್ಸ್ಟ್ ಬಂದು ಇಲ್ಲಿ ಮುಗೀತು ನಮ್ಮದು. ಮನೆಗೆ ಹೊರಡುವ ಮೊದಲು ನನ್ನ ಮಗನಿಗೆ ಯಾವತ್ತೂ ಕೂಡ ಇಲ್ಲಿ ಬಂದರೆ ಅವನಿಗೆ ನೆನಪಾಗೋದು ಅವರ ಅಜ್ಜ. ಅವನು ನಾವು ಅಲ್ಲಿ ಹೋಗೋಣವಾ ಅಂತ ಹೇಳಿ ಫಸ್ಟೇ ಕೇಳ್ತಾನೆ, ನಾವು ನೆನಪು ಮಾಡಬೇಕಂತ ಇಲ್ಲ ಅವನಿಗೆ. ನಾನು ಎವ್ರಿ ಟೈಮ್ ಯಾವತ್ತೂ ಕೂಡ ಅಂದರೆ ಸಿಮೆಟ್ರಿಗೆ ಬಂದರೆ ಅವನಿಗೆ ಕರ್ಕೊಂಡು ಬಂದೇ ಬರ್ತೀನಿ. ಇದು ನಮ್ಮ ಮಾವನ ಸಮಾಧಿ ಏನುಂಟು ಅದು. ಸೊ ಅವರ ಫೋಟೋ ಉಂಟು ಅಲ್ಲಿ. ಅವನಿಗೆ ಸ್ವಲ್ಪ ನೆನಪುಂಟು. ಈಗ ಅವರು ತೀರಿ 2 ವರ್ಷ ಆಯಿತು, ಬಟ್ ಅವನಿಗೆ ನೆನಪುಂಟು. ಇಲ್ಲಿ ಅವನು ಪ್ರೇಯರ್ ಮಾಡ್ತಾ ಇದ್ದಾನೆ. ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ವಿ ನಾವು, ಅವನು ಮಾಡ್ತಾ ಇದ್ದ. ಮತ್ತು ನನಗೆ ಅವನು ಹೇಳ್ತಾ ಇದ್ದ, ಮಮ್ಮಿ ನಾವು ಫ್ಲವರೇ ತಂದಿಲ್ಲ ಅಂತ ಹೇಳಿ. ಅವನು ಎವ್ರಿ ಟೈಮ್ ಬರುವಾಗ ಫ್ಲವರ್ ತರ್ತಾ ಇದ್ದ, ಯಾಕಂದರೆ ನಾವು ಅದನ್ನು ಬರೋದು ಅಂತ ಹೇಳಿ ಬರ್ತಾ ಇದ್ವಿ ಅಲ್ಲ. ಇವತ್ತು ನಾವು ಬರೋದಂತ ಇರಲಿಲ್ಲ ಅಲ್ಲ, ನಾನು ಫ್ಲವರ್ ತಂದಿಲ್ಲ ಅಂತ ಹೇಳಿ ಅವನು ಫೋಟೋ ಹತ್ರ ಹೋಗಿ ಹೇಳೋದು, ಬೇಜಾರು ಮಾಡ್ಕೊಳ್ಬೇಡ ನಾನು ಫ್ಲವರ್ ತಂದಿಲ್ಲ ಅಂತ ಹೇಳಿ ಅಜ್ಜ ಅಂತ ಹೇಳಿ. ಮತ್ತು ನಾನು ಹೇಳಿದೆ, ಇಲ್ಲಿ ನೋಡು ಕಾಡಿದ್ದು ಇದೆಲ್ಲ ಗಿಡ ಇರ್ತದಲ್ಲ, ಅದಕ್ಕೆಲ್ಲ ಫ್ಲವರ್ಸ್ ಇತ್ತು, ಅದನ್ನು ತೆಗಿಲಿಕ್ಕೆ ಹೇಳಿದ ನನಗೆ, ಇದು ಹಾಕ್ಬೋದಲ್ಲ ಅಂತ. ಸೊ ಅದನ್ನು ತೆಗೆದುಕೊಟ್ಟೆ. ಅವನಿಗೆ ತುಂಬ ಖುಷಿ ಆಯಿತು ತೆಗೆದುಕೊಟ್ಟಿದ್ದಕ್ಕೆ. ಅವನಿಗೆ ಫ್ಲವರ್ಸ್ ತಂದಿಲ್ಲ ಅಂತ ಹೇಳಿ ತುಂಬ ಬೇಜಾರಾಗ್ತಾ ಇತ್ತು. ಮತ್ತೆ ಹೇಳ್ತಾ ಇದ್ದ ಫೋಟೋ ಹತ್ರ ಹೋಗಿ, ನೀನು ಬೇಜಾರು ಮಾಡ್ಕೊಳ್ಬೇಡ, ನಾನು ನೆಕ್ಸ್ಟ್ ಟೈಮ್ ನಿನಗೆ ಫ್ಲವರ್ ತೊಗೊಂಡು ಬರ್ತೀನಿ ಅಜ್ಜ ಅಂತ ಹೇಳಿ. ಮಕ್ಕಳು ಎಷ್ಟು ಸ್ವೀಟ್ ಇರ್ತಾರೆ ಅಲ್ಲ. ಅಂದರೆ ನಾವೇನಾದರೂ ಹೇಳಿ ಕೊಡಬೇಕಂತ ಇಲ್ಲ ಅವರಿಗೆ. ನಾವು ಯಾವ ಹಾದಿ ತೋರಿಸಿ ಇಡ್ತೀವಿ ಅದು ಅವರು ನೆನಪಿಟ್ಕೊಳ್ತಾರೆ. ಎವ್ರಿ ಟೈಮ್ ಅದನ್ನು ನಾವು ತಂದಿದ್ವಿ. ಸೊ ಅವನಿಗೀಗ ನೆನಪುಂಟು ಅದು ಫ್ಲವರ್ ಇಡೋದು ಹೇಗೆ, ಯಾಕೆ ತಂದಿಲ್ಲ ಅಂತ ಹೇಳಿ. ನನಗೇನೆ ಖುಷಿ ಆಯಿತು. ನಾನು ನನ್ನ ಮಗನಿಗೆ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದೀನಿ, ದೊಡ್ಡವರಂದರೆ ಏನು ಅಂತ ಹೇಳಿ ಕಲಿಸಿದ್ದೀನಿ ಅಂತ ಹೇಳಿ. ಅವ್ನು ಲಾಸ್ಟ್ ಕೂಡ ಹೇಳಿ ಬಂದ, ನಿನಗೆ ನಾನು ನೆಕ್ಸ್ಟ್ ಟೈಮ್ ಬರುವಾಗ ಸೋ ಮಚ್ ಫ್ಲವರ್ ತೊಗೊಂಡು ಬರ್ತೀನಿ, ಆಗ್ಬೋದಾ ಅಂತ. ಆ್ಯಕ್ಚುಲಿ ನಾವು ಆಲ್ರೆಡಿ ಪ್ರೇಯರ್ ಮಾಡಿ ಅರ್ಧಕ್ಕೆ ಬಂದಿದ್ವಿ ಮನೆಗೆ ಬರಬೇಕಂತ ಹೇಳಿ, ಮತ್ತೆ ಕಾಣಿಸಿದ್ದು ಹೂವು ಕೂಡ. ಸೊ ನೆಕ್ಸ್ಟ್ ಬಂದು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ಅವನು ಅಲ್ಲಿ ಸಿಲುಬೆ ಹಾದಿ ನೋಡಿದ್ದ ಅಲ್ಲ. ಸೊ ಅಲ್ಲಿ ನೋಡಿ ಬಂದದ್ದನ್ನು ಅವನೀಗ ಇಲ್ಲಿ ಮಾಡ್ತಾ ಇದ್ದಾನೆ. ಮಕ್ಕಳು ಹಾಗೆ ಅಲ್ಲ, ಒಂದು ಸ್ವಲ್ಪ ಕಾಪಿ ಮಾಡ್ತಾರೆ. ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಈ ಬಾಲಯೇಸುದು ಇದು ಚರ್ಚಲ್ಲಿ ಅವರಿಗೆ ಮಕ್ಕಳ ದಿನದಿಂದ ಕೊಟ್ಟಿದ್ದು ಆಗ. ಇದು ಕ್ರಾಸ್ ಏನುಂಟು, ನಮ್ಮ ಮಾವ ಲಾಸ್ಟ್ ತೀರುವ ಟೈಮಲ್ಲಿ ನಮ್ಮ ಹತ್ರ ಹೇಳಿದರು ಕಾರ್ಕಳದಿಂದ ತರಲಿಕ್ಕೆ. ಆಗ ಹಾಸ್ಪಿಟ್ಲಲ್ಲಿ ಇದ್ದರು ಅವರು. ಸೊ ಆಗ ತಂದದ್ದು. ಅದಕ್ಕೆ ನಮಗೆ ಇದು ತುಂಬ ಮುಖ್ಯ ಅಂತ ಹೇಳ್ತೀವಲ್ಲ. ಸೊ ಅದು ನಮ್ಮ ಅತ್ತೆ ರೂಮಲ್ಲಿ ಇರುತ್ತೆ ಯಾವತ್ತು.
ಅವನು ಅದು ಅತ್ತೆ ಹತ್ರ ಕೇಳಿ ತಂದು ಇಲ್ಲಿ ಬಂದು ಪ್ರೇಯರ್ ಮಾಡ್ತಾ ಇದ್ದಾನೆ. ಅಲ್ಲಿ ಬುಬ್ಬು ಆಗಿದೆ, ಗಾಯ ಆಗಿದೆ, ರಕ್ತ ಬರ್ತಾ ಉಂಟು ಅಂತ ಎಲ್ಲ ಹೇಳ್ತಾ ಇದ್ದ. ಸಾಂಗ್ ಕೂಡ ಹೇಳ್ತಾ ಇದ್ದ ಅವನು. ನೆಕ್ಸ್ಟ್ ಬಂದು ನಾನು ಸಲೋನಿಗೆ ಬರಬೇಕಾಯಿತು. ಆ್ಯಕ್ಚುಲಿ ನಾವು ಗುಡ್ ಫ್ರೈಡೇ ಯಾವತ್ತೂ ಕೂಡ ಕ್ಲೋಸ್, ತುಂಬ ಅಂದರೆ ತುಂಬ ಫೋನ್ ಬರ್ತಾ ಇತ್ತು. ಸೊ ನನಗೆ ವಾಪಸ್ ಬರಬೇಕಾಯಿತು. ತುಂಬ ಜನರಿಗೆ ಕಷ್ಟ ಆಗ್ತಾಯಿತ್ತು. ನೀವು ಕ್ಲೋಸ್ ಉಂಟು ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್ಮು, ಮತ್ತು ನೀವು ಸ್ಟೇಟಸ್ ಕೂಡ ಹಾಕಿರಲಿಲ್ಲ ಅಂತ ಹೇಳಿ. ಸೊ ಅದರಿಂದ ನಮ್ಮಿಂದ ಸುಮ್ಮನೆ ಯಾಕೆ ಕಷ್ಟ ಆಗೋದು ಅಂತ ಹೇಳಿ ಒಂದು ಮಧ್ಯಾಹ್ನ ತನಕ ಓಪನ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ಬರುವಾಗ ನೋಡಿದರೆ ಇಲ್ಲೆಲ್ಲ ರೋಡಿದು ಕೆಲಸ, ಅಂದರೆ ನಮಗೆ ಫುಟ್ಪಾತ್ ಕೆಲಸ ಆಗ್ತಾ ಉಂಟು. ತುಂಬ ಕಷ್ಟ ಆಗ್ತಾ ಉಂಟು ನಮ್ಮ ಬಿಲ್ಡಿಂಗ್ ಒಳಗೆ ಬರಲಿಕ್ಕೆ. ನೆಕ್ಸ್ಟ್ ನಾನು ಮಧ್ಯಾಹ್ನ ಊಟಕ್ಕೆ ಬಂದೆ. ಆ ಟೈಮಲ್ಲಿ ಇವನಿಗೆ ನೋಡಿದರೆ ಇವನು ಹಸ್ಬೆಂಡಿದು ಟೀ ಶರ್ಟ್ ಹಾಕಿ ಸುತ್ತಾ ಇದ್ದಾನೆ. ಅವನ ಟೀ ಶರ್ಟ್ ಕೂಡ ಒಳಗೆ ಉಂಟು. ಅದರ ನಂತರ ಅದರ ಮೇಲೆ ಅವನು ಹಸ್ಬೆಂಡಿದು ಟೀ ಶರ್ಟ್ ಹಾಕಿ ಬಂದಿದ್ದಾನೆ. ಅದೇ ಅವನಿಗೆ ಇಷ್ಟ ಹಸ್ಬೆಂಡಿದು ಅಥವಾ ನನ್ನದು ಟೀ ಶರ್ಟ್ ಹಾಕ್ಕೊಳ್ಳೋದು. ಅವನಿಗೆ ಗೊತ್ತಿಲ್ಲ ಅದು ಹಸ್ಬೆಂಡಿದು ಅಂತ. ಅದು ಆ್ಯಕ್ಚುಲಿ ನಾನು ವಾಕಿಂಗಿಗೆ ಹಾಕೋದು ಜಾಸ್ತಿ. ನಾನು ನಾರ್ಮಲಿ ಎಲ್ಲ ವಾಕಿಂಗಿಗೆ ಹಾಕುವ ಟೀ ಶರ್ಟ್ ಹಸ್ಬೆಂಡಿದು. ನನಗೆ ಟೈಟ್ ಫಿಟ್ ಟೀ ಶರ್ಟ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಅದರ ನಂತರ ಇವನಿಗೆ ಕೂಡ ಸ್ನಾನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಹೇಳಿದೆ. ಈಗ ಪೂಜೆಗೆ ಹೋಗಲಿಕ್ಕೆ ಉಂಟು. ಈಗ ನಾವೆಲ್ಲ ಹೊರಟಿದ್ದೀವಿ ಪೂಜೆಗೆ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಬ್ಲ್ಯಾಕ್ ಮತ್ತು ಬ್ಲೂಯಿಶ್ ಟೈಪ್ ಅಂತ ಹೇಳ್ತೀವಲ್ಲ, ಆ ಥರ ಕಲರ್ ಬಟ್ಟೆ ಹಾಕ್ತಾರೆ. ಇನ್ನು ಹಾಕಲೇಬೇಕಂತ ಏನಿಲ್ಲ. ನಾವು ಚಿಕ್ಕದಿರುವಾಗ ಈ ಥರ ಕಲರ್ ಥೀಮಲ್ಲಿ ಎಲ್ಲ ಹೋಗ್ತಾ ಇರಲಿಲ್ಲ. ಈಗ ಎಲ್ಲರೂ ಹಾಕ್ತಾರೆ ಅಂತ ಹೇಳಿ ನಾವು ಹಾಕ್ತೀವಿ ಅಷ್ಟೇ. ಬಟ್ ಇದೇನು ರೂಲ್ಸ್ ಇಲ್ಲ. ತುಂಬ ಜನರಿಗೆ ಗೊತ್ತಿಲ್ಲ, ಹಾಕಲೇಬೇಕಂತ ಅಂದ್ಕೊಳ್ತಾರೆ. ಹಾಗೇನಿಲ್ಲ, ಯಾವ ಬಟ್ಟೆ ಕೂಡ ಹಾಕ್ಕೊಳ್ಬೋದು. ಪ್ರೇಯರ್ ಇಂಪಾರ್ಟೆಂಟ್, ಬಟ್ಟೆ ಅಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ನಾನು ಗ್ರೌಂಡಿಗೆ ವಾಕಿಂಗಿಗೆ ಹೋದಾಗ ತೆಗೆದ ವಿಡಿಯೋ. ಇವತ್ತು ಸ್ಯಾಟರ್ಡೇ. ಅವನು ಬೇಗ ಎದ್ದಿದ್ದ. ಅವನು ನನಗೆ ವಾಕಿಂಗಿಗೆ ಹೋಗಲಿಕ್ಕೇ ಕೊಡ್ತಾ ಇರಲಿಲ್ಲ. ಅವನು 6 ಗಂಟೆಗೆ ಎದ್ದು 6:30 ಒಳಗೆ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಅವನದು ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿದೆ ಅಂತ ಹೇಳಿ ನಾನು ಒಂದು ಅರ್ಧ ಗಂಟೆ ಆದರೂ ವಾಕ್ ಮಾಡಿ ಬರ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಂತ ಹೇಳಿ ಅವನನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ. ಅವನು ಬರುವಾಗ ಟ್ರ್ಯಾಕ್ಟರ್ ಎತ್ಕೊಂಡು ಬಂದಿದ್ದ. ಸೊ ಅವನು ಅಲ್ಲಿ ಮೇಲೆ ಕೂತ್ಕೊಂಡಿದ್ದ. ನನಗೆ ಸ್ವಲ್ಪ ಭಯ ಆಯಿತು, ಸ್ವಲ್ಪ ಮೇಲೆ ಉಂಟು ಅಂತ ಹೇಳಿ. ನೀನು ಕೆಳಗೆ ಕೂತ್ಕೊ ಅಂತ ಹೇಳಿದೆ. ಇಲ್ಲ ಅಂದರೆ ನನ್ನ ಜೊತೆಗೆ ಬಾ ಅಂತ. ನಾನು ಬರ್ತೀನಿ ಅಂತ ಹೇಳಿದ. ನನಗೆ ಸ್ವಲ್ಪ ಲೇಟ್ ಆಗಿದೆ ಇವತ್ತು, ಅಂದರೆ 6:45 ಸಮಥಿಂಗ್ ಆಗಿತ್ತು. ಇಲ್ಲಾಂದರೆ ತುಂಬ ಜನ ಇರ್ತಾರೆ ಗ್ರೌಂಡಲ್ಲಿ. ಅವನೇನು ನನಗೆ ಉಪದ್ರ ಮಾಡಿಲ್ಲ. ಅವನು ಫಸ್ಟ್ 1 ರೌಂಡ್ ತೆಗೆಯುವಾಗ ಅವನು ಕೂತ್ಕೊಂಡ. ಸೆಕೆಂಡ್ ರೌಂಡಿಗೆ ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ. ಮತ್ತು ನಾನು ಹೇಳಿದೆ, ನಾನು ರನ್ ಮಾಡಿ ಬರಬೇಡ, ಆರಾಮಾಗಿ ಬಾ, ನಾನು ವಾಕ್ ಮಾಡ್ತಾ ಇರ್ತೀನಿ ಅಂತ ಹೇಳಿ. ಮತ್ತು ಗ್ರೌಂಡಲ್ಲಿ 2-3 ಜನ ಇದ್ದರು ಆಲ್ರೆಡಿ. ಸೊ ಅವರು ನನಗೆ ಕೂಡ ಪರಿಚಯ ಇದ್ದರು. ಗ್ರೌಂಡ್ ತುಂಬ ದೊಡ್ಡದುಂಟು. ಅವನು ಸ್ಲೋಲಿ ವಾಕ್ ಮಾಡುವಾಗ ನನ್ನದು 2 ರೌಂಡ್ ಆದರೆ ಅವನದು 1 ರೌಂಡ್ ಆಗಿದೆ. ಸೊ ನಾನು ಅವನನ್ನು ಬಿಟ್ಟು ವಾಕ್ ಮಾಡ್ತಾ ಇದ್ದೆ. ಅವನಷ್ಟಕ್ಕೆ ಆಟ ಆಡ್ತಾ ಇದ್ದ. ನೆಕ್ಸ್ಟ್ ಬಂದು ನಾನು ಸಲೋನಿಗೆ ಬಂದೆ. ಬೆಳಿಗ್ಗೆಯಿಂದ ತುಂಬ ಬ್ಯುಸಿ ಇತ್ತು. ಇದು ತುಂಬ ಸಂಜೆಯ ವಿಡಿಯೋ. ಇದು ಪ್ರಿಯನ ಹೇರ್ ಕಲರಿಂಗ್ ಬಾಕಿ ಇತ್ತು. ಅಂದರೆ ಅವಳು ಆಲ್ರೆಡಿ ಫಾರಿನಿಂದ ಮಾಡಿ ಬಂದಿದ್ಲು. ಅವಳಿಗೆ ಈ ಕಲರ್ ಬೇಡ ಇತ್ತು, ಚೇಂಜ್ ಮಾಡಲಿಕ್ಕಿತ್ತು. ಕಲರ್ ಒಳ್ಳೇದು ಬಂದಿತ್ತು, ತುಂಬ ಅವಳಿಗೆ ಬೇಕಾದ ಕಲ್ಲರೇ ಬಂದಿದೆ, ಬ್ರೌನಿಷ್ ಕಲರಲ್ಲಿ. ನೆಕ್ಸ್ಟ್ ನಾವು ತುಂಬ ಹೊತ್ತು ಅಬ್ಸರ್ವ್ ಮಾಡಿಲ್ಲ, ಬಟ್ ಪ್ರಿಯಾ ಹೇಳಿದ್ದು ನಾವು ಎಲ್ಲರೂ ನಿಮ್ಮ ಸ್ಟೂಡೆಂಟ್ ನೋಡಿ ಮೇಡಮ್ ಅಂತ ಹೇಳಿ. ಆ್ಯಕ್ಚುಲಿ ಪ್ರಿಯಾ ನನ್ನ ಸ್ಟೂಡೆಂಟೇ, ನೀತಾ ಕೂಡ ನನ್ನ ಸ್ಟೂಡೆಂಟೇ, ಅದರ ನಂತರ ರಿಷಲ್ ಕೂಡ ನನ್ನ ಸ್ಟೂಡೆಂಟೇ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ. ಬಟ್ ಇಲ್ಲಿ ಇವತ್ತು ಸಲೋನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರೋದು ಅಂತ ಹೇಳಿದರೆ, ಸಡನ್ನಾಗಿ ರಿಯಾ ಕೂಡ ಅದೇ ಟೈಮಿಗೆ ಹೇರ್ ಕಟಿಂಗಿಗೆ ಬಂದಳು. ನೀವು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನೋಡಿರ್ಬೋದು. ರಿಯಾ ಕೂಡ ನನ್ನ ಸ್ಟೂಡೆಂಟ್. ಅದರ ನಂತರ ನಿರೋಷಾ ಕೂಡ ನನ್ನ ಸ್ಟೂಡೆಂಟ್. ಸೊ ನನಗೆ ಕೂಡ ತಲೆಗೆ ಹೋಗಿಲ್ಲ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳಿ. ಒಂದು ಸ್ವಲ್ಪ ಜನ ಮತ್ತೆ ಕೂಡ ಇದ್ದಾರೆ, ನಯನ ಹಾಗೆ ಬ್ಲೆಸ್ವಿನ್ ಅವ್ರ ಥರ ಎಲ್ಲ ತುಂಬ ಜನ ಇದ್ದಾರೆ. ಇಲ್ಲಿ ಈಗ ಸದ್ಯಕ್ಕೆ ಎಲ್ಲರೂ ಒಟ್ಟಿಗೆ ಆದದ್ದು ಖುಷಿ ಆಯಿತು. ನನ್ನಿಂದ ಇಷ್ಟು ಜನ ಕಲ್ತಿದ್ದಾರೆ ಅಂತ ಹೇಳಿ ಇನ್ನೊಂದು ಖುಷಿ ಆಯಿತು. ಸೊ ನೆಕ್ಸ್ಟ್ ಇವರಿಗೆ ಹೇರ್ ಕಲರಿಂಗ್ ತುಂಬ ಇಷ್ಟ ಆಯಿತು. ಅವಳಿಗೆ ಬೇಕಾದ ಹೇರ್ ಕಲರಿಂಗೇ ಬಂದಿದೆ. ಅವ್ರದ್ದು ಹೇರ್ ಮಾತ್ರ ತುಂಬ ಡ್ರೈ ಆಗಿದೆ. ಅವಳಂದರೆ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅಂತ ತುಂಬ ಬ್ಯುಸಿ ಇದ್ದಾಳೆ. ಅವಳದು ಮದುವೆ, ಆ್ಯಕ್ಚುಲಿ ಅವಳು ಮದುವೆ ವಿಷಯದಲ್ಲಿ ಫುಲ್ ಬ್ಯುಸಿ ಇದ್ದಾಳೆ. ಸೊ ಅವಳು ಒಂದು ಹೇರ್ ಮಾಸ್ಕ್ ಕೂಡ ನಮ್ಮಿಂದ ಬೈ ಮಾಡಿ ಹೋಗಿದ್ದಾಳೆ.
ಸೊ ನೋಡಬೇಕು ನೆಕ್ಸ್ಟ್ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ಲಾಸ್ಟ್ ಒಂದು ಸಲ ನಾನು ಶೇರ್ ಮಾಡಿದ್ದೆ ಹೇರ್ ಮಾಸ್ಕ್ ವಿಷಯದಲ್ಲಿ. ಹೇರ್ ತುಂಬ ಡ್ರೈ ಆದರೆ ಹೇರ್ ಮಾಸ್ಕನ್ನು ಯೂಸ್ ಮಾಡಿ ವೀಕ್ಲಿ ಟ್ವೈಸ್ 2 ದಿನಕ್ಕೆ ವೀಕ್ಲಿ 2 ಸಲ ಆದರೂ ಯೂಸ್ ಮಾಡಿ. ಅಟ್ಲೀಸ್ಟ್ 20 ನಿಮಿಷನಾದರೂ ಇಡಿ. 20 ನಿಮಿಷದ ನಿಮಗೆ ಬಾತ್ರೂಮಲ್ಲಿ ಇರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಹೊರಗೆ ಬಂದು ಮತ್ತೆ ವಾಶ್ ಮಾಡಿ. ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ನಾನು ಮನೆಗೆ ಬಂದೆ. ಮನೆಗೆ ಬರುವಾಗ ಹಸ್ಬೆಂಡ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದರು. ಇದು ಹಸ್ಬೆಂಡ್, ಇದು ಹಳೆ ಮನೆ. ಅವರು ಚಿಕ್ಕದಿರುವಾಗ ಇಲ್ಲಿ ಇದ್ರಂತೆ. ಸೊ ಅದನ್ನೀಗ ತೆಗಿತಾ ಇದ್ದಾರೆ. ಸೊ ಅಲ್ಲಿ ಕೆಲಸ ನಡೀತಾ ಇತ್ತು. ನನಗೆ ತುಂಬ ಹಸಿವಾಗ್ತಾಯಿತ್ತು. ಸೊ ನಾನು ಮೀಟ್ ಆಗಲಿಕ್ಕೆ ಇಲ್ಲಿಯೇ ಬಂದದ್ದು, ಬೀಗ ಎಲ್ಲಿಟ್ಟಿದ್ದೀರಾ ಅಂತ ಕೇಳಲಿಕ್ಕೆ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.